ಮನೇಲಿ ಹೆಂಗಿತ್ತು ರಿಯಾಕ್ಷನ್ಸ್? ನೀವ್ ಹೇಳ್ತಿದ್ರೆ ಅಮ್ಮ ಎಲ್ಲ ನೋಡ್ತಾ ಇದ್ರು ಅಂತ, ನಿಮ್ ತಂಗಿನೂ ಕೂಡ ಬಂದಿದ್ರು. ಹೆಂಗಿತ್ತು ರಿಯಾಕ್ಷನ್ಸ್? ಹಿಂಗ್ ಆಫರ್ ಬಂದಿದೆ, ನಾ ಹೋಗ್ತಾ ಇದ್ದೀನಿ ಅಂತಂದ ಖುಷಿ ಪಟ್ರ? ಅದೊಂದು ಬಹಳ ಮಜಾ ಇದೆ. ನಾವು ಹೇಳೇ ಇರ್ಲಿಲ್ಲ ಕೊನೆ ಮೂಮೆಂಟ್ ತನಕನೂ ಕೂಡ. ವಿಟಿ ಶೂಟಿಂಗ್ಗೆ ಬರೋ 2 ದಿನ ಮುಂಚೆ ನಾವು ನಮ್ಮ ಅಮ್ಮಂಗೆ ಹೇಳಿದ್ದು. 2 ತಿಂಗಳು ನಾವು ಹೇಳಿರ್ಲಿಲ್ಲ. ನಾನು ಮತ್ತೆ ನನ್ನ ಫ್ರೆಂಡ್ ಹೇಳಿದ್ರ ಸೀಕ್ರೆಟ್ ಮೇಂಟೈನ್ ಮಾಡಿ ಅಂತ, ಅಥವಾ ನೀವೇ ಸೀಕ್ರೆಟ್ ಮೇಂಟೈನ್ ಮಾಡಿ ಅಂತ ಹೇಳಿದ್ರು. ಬಿಕಾಸ್ ತುಂಬಾ ಆದಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಜೊತೆಗೆ ನನಗೆ ಒಂದಷ್ಟು ಇದಿತ್ತು. ಸೊ ನಾನು ಈ ಕೆಲಸಗಳು, ನನ್ನ ಕೋರ್ಟು ಕಾನೂನು, ಅದ್ರದ್ದು ಓಡಾಟಗಳು, ಅದ್ರಲ್ಲಿ ಹೋಗಕ್ಕಾಗುತ್ತೋ ಇಲ್ವೋ ಅನ್ನೋದು ಗೊಂದಲ ಅದೆಲ್ಲ ಇರುತ್ತಲ್ಲ. ಹಾಗಾಗಿ ನಾನೇನು ಹೇಳಿಲ್ಲ. ಸಾಮಾನ್ಯವಾಗಿ ನಾನು ಮನೆಯಲ್ಲಿ ಹೇಳೋದಿಲ್ಲ, ಕೊನೆ ಮೂಮೆಂಟ್ ಅಲ್ಲೇ ಹೇಳೋದು ಎಲ್ಲ ವಿಚಾರ. ವಿಟಿ ಶೂಟಿಂಗ್ ಬರ್ತಾರೆ ಅನ್ನೋವಾಗ 2 ದಿನ ಮುಂಚೆ ಅಮ್ಮಂಗೆ ಮತ್ತೆ ತಂಗಿಗೆ ಹೇಳಿದ್ದು. ತುಂಬಾ ಖುಷಿ ಪಟ್ರು. ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಅಮ್ಮ ಅಷ್ಟು ಖುಷಿ ಪಡ್ತಾರೆ ಅಂತ. ಅಂದ್ರೆ ಅವ್ರ ಮುಖದಲ್ಲಿದ್ದ ಎಕ್ಸ್ಪ್ರೆಷನ್ ನೋಡಿ ನನಗೆ ಅದು ಎಕ್ಸ್ಪ್ರೆಷನ್ನೇ ಹೇಳ್ತಿತ್ತು, ತುಂಬ ಖುಷಿ ಇದೆ, ನಾನು ಇಷ್ಟು ವರ್ಷ ಮಾಡಿದ ವೇದಿಕೆಗಳು, ಭಾಷಣಗಳು, ತಗೊಂಡ ಎಲ್ಲ ಗೌರವ ಸಮ್ಮಾನಗಳಿಗಿಂತ ಜಾಸ್ತಿ ಖುಷಿ ಅಮ್ಮನ ಮುಖದಲ್ಲಿ ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತಂದಾಗ ನೋಡಿದೆ. ಸೊ ಅದೊಂದು ಸಾರ್ಥಕ ಕ್ಷಣ ನನಗೆ. ಅದೊಂದು ಪ್ರೌಡ್ ಫೀಲಿಂಗ್. ಖಂಡಿತ. ನಾನು ಅನ್ಕೊಳ್ಳಿಲ್ಲ ಇತ್ತು ಇಷ್ಟೊಂದು ಖುಷಿ ಪಡ್ತಾರೆ ಇವರು ಅಂತ. ಆದ್ರೆ ಅವ್ರ ಖುಷಿ ನೋಡಿದ್ಮೇಲೆ ನನಗೆ ಬಿಗ್ ಬಾಸ್ನ ಸೀರಿಯಸ್ ಆಗಿ ತಗೋಬೇಕು ಅಂತ ಅನ್ಸಿದ್ದು. ಸೊ ಅದಕ್ಕೆ ನಾನು ಹೇಳಿದ್ದು, ಅಮ್ಮ ನಾನು ಹೋಗ್ತಿದ್ದೀನಿ ಅಂದಾಗ್ಲೂ ಅಷ್ಟು ಖುಷಿ ಪಟ್ಟಿದ್ದಾರೆ ಅಂದ್ರೆ ಇನ್ನು ಅಮ್ಮನ್ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡ್ಬಂದ್ರೆ ಎಷ್ಟು ಖುಷಿ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಫ್ಯಾಮಿಲಿ ರೌಂಡ್ಗೆ ಅಷ್ಟು ಕಾಯ್ತಾ ಇದ್ದೆ. ಓಕೆ. ಚೈತ್ರ ಅವರಿಗೆ ವೇದಿಕೆ ಏನು ಹೊಸದಲ್ಲ, ಸ್ಟೇಜ್ ಏನು ಹೊಸದಲ್ಲ. ಮುಂದೆ ಸಾವಿರಾರು ಜನ ಇರಲಿ, ಲಕ್ಷಾಂತರ ಜನ ಇರಲಿ, ಎಂಥವರೇ ಘಟಾನುಘಟಿಗಳಿರಲಿ ಮಾತಾಡ್ಬಿಡ್ತಾರೆ. ಬಟ್ ಕೆಲವೊಮ್ಮೆ ನಮ್ಮ ಪರಿಸ್ಥಿತಿ ಹೆಂಗಾಗಿರುತ್ತೆ ಅಂದರೆ, ಆ ವೇದಿಕೆಗೆ ನಾವು ಈ ವೇದಿಕೆ ನಂಗೆ ಹೊಸ್ತು, ಅಥವಾ ಮುಂದೆ ಇರೋರು ಏನೋ ಒಂದು ಕಂಫರ್ಟಬಲ್ ಝೋನ್ ಇರಲ್ಲ ಅಂತ. ಸೊ ನೀವು ಮಾಡ್ತಾ ಇದ್ದಿದ್ದಂಥ ವೇದಿಕೆಗಳಿಗೂ ಈ ಬಿಗ್ ಬಾಸ್ ಅನ್ನೋ ವೇದಿಕೆ ಮತ್ತು ಮುಂದೆ ಇದ್ದಿದ್ದು ಸುದೀಪ್ ಸರ್. ಸೊ ಇದು ಒಂದು ಸ್ವಲ್ಪ ಮಿಕ್ಸ್ ಆದಂಥ ಫೀಲಿಂಗ್ಸ್ ಅಂತೂ ಇದ್ದೇ ಇರುತ್ತೆ. ನಿಮಗೆ ಒಂದು ಕ್ಷಣಕ್ಕೆ ಇದೊಂದು ಹೊಸ ವೇದಿಕೆ ಅಂತ ಆತರ ಏನಾದ್ರು ಅನಿಸ್ತಾ? ತುಂಬಾ ಸಲ ಅನ್ಸಿದೆ. ಪ್ರತಿ ಬಾರಿನೂ ಅನ್ಸಿದೆ. ಹೋಗೋವಾಗ್ಲೂ ಆತಂಕ ಐತೆ, ಯಾಕಂದ್ರೆ ಇದು ನನ್ನ ವೇದಿಕೆ ಅಲ್ಲ, ಮತ್ತೆ ಈ ಪ್ರಪಂಚದ ಬಗ್ಗೆ ನನಗೆ ಜ್ಞಾನ ಇಲ್ಲ. ನಾನು ಸಾಮಾನ್ಯವಾಗಿ ಏನಂತೀನಿ, ನಮಗೆ ಯಾವ್ದು ವಿಷಯದ ಬಗ್ಗೆ ಜ್ಞಾನ ಇದೆ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಇಲ್ಲಿ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಯಾವತ್ತೂ ಮಾತಾಡಬಾರ್ದು. ಅದೊಂದು ವೇದಿಕೆ ನಮಗೆ ಕೊಡೋ ಜವಾಬ್ದಾರಿ. ಯಾಕಂದ್ರೆ ನಮ್ಮ ಮಾತನ್ನ ಯಾರೋ ಕೇಳ್ತಾರೆ ಅಂತಂದ್ರೆ ಅದನ್ನ ನಂಬ್ತಾರೆ, ಆ ನಂಬಿಕೆ ಉಳಿಸ್ಕೊಳ್ಬೇಕು ಅಂತ. ಈ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ ಅನ್ನುವಾಗ ಬಹಳ ಸಲ ನಾನು ಮೌನ ಆಗಿದ್ದಿದೆ. ಯಾಕಂದ್ರೆ ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ಮಾತಾಡಬಾರ್ದು. ಮತ್ತೆ ಎದುರುಗಡೆ ಯಾರೊಬ್ರು ಗೊತ್ತಿರುವವರು ಇರೋವಾಗ ಅವ್ರಿಗೆ ಗೌರವ ಕೊಡಬೇಕು. ಸೊ ಆ ಕಾರಣಕ್ಕೆ ಬಹಳ ಕಡೆ ನಾನು ಮಾತಾಡ್ಬೇಕಾಗಿರೋ ಕಡೆ ಮಾತಾಡಿಲ್ಲ. ಮತ್ತೆ ನಾನು ಆಡುವ ಮಾತು ಅಲ್ಲಿರೋ ಬಹಳ ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ನನ್ನ ಭಾಷೆ ಆಗಿರ್ಬೋದು, ನಾನು ಹೇಳ್ತಿರೋ ಪರಿಕಲ್ಪನೆಗಳು, ಯೋಚನೆಗಳು ಯಾವುದು ತುಂಬಾ ಜನಕ್ಕೆ ಅಲ್ಲಿ ಅರ್ಥನೇ ಆಗ್ತಿರ್ಲಿಲ್ಲ. ಇಷ್ಟು ಸ್ಪಷ್ಟವಾಗಿ ಕನ್ನಡವನ್ನ ಬಿಗ್ ಬಾಸ್ ಅಲ್ಲಿ ನೋಡಿದ್ದು ಈ ಅಷ್ಟೂ ಸೀಸನ್ ನಲ್ಲಿ ನಿಮ್ಮ ಬಾಯಲ್ಲಿ ಯಾವುದೇ ಈ ರೀಸೆಂಟ್ ಒಂದು ಪ್ರೋಮೋ ವೈರಲ್ ಆಗಿತ್ತು. ರಜತ್ ಅವರು ನಿಮ್ಮನ್ನ ಆ ವರ್ಡಿಗೆ ಏನಂತಾರೆ ಅಂತ ಕೇಳಿದಾಗ ನೀವು ಆನ್ಸರ್ ಮಾಡ್ತಾ ಇದ್ದಿದ್ದು. ಸೊ ನಿಮಗದು, ಈಗ ನಾವು ಈ ಹಿಂದೆ ಬಿಗ್ ಬಾಸ್ ನೋಡಿದಾಗ ಹೌದು ಕಲರ್ಫುಲ್ ಆಗಿರ್ತಿತ್ತು, ತುಂಬಾ ಹೀರೋಯಿನ್ಸ್ ಇರ್ತಿದ್ರು, ಆಕ್ಟರ್ಸ್ಗಳು ಇರ್ತಾ ಇದ್ರು, ರೆಡಿಯಾಗಿ ಚಂದ ರೆಡಿಯಾಗಿ ಬರ್ತಾ ಇದ್ರು, ಇಂಗ್ಲಿಷ್ನಲ್ಲಿ ಮಾತಾಡ್ತಾ ಇದ್ರು, ಅವ್ರು ಹಗ್ ಮಾಡ್ಕೊಳ್ಳೋದು, ಥ್ಯಾಂಕ್ಸ್ ಕೊಡ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು, ಇದೆಲ್ಲ ತೀರಾ ಕಾಮನ್ ಆಗಿತ್ತು. ಸ್ವಲ್ಪ ನಿಮಗೆ ಅದು ಮುಜುಗರ ಅಂತ ಅನಿಸ್ತಿತ್ತು? ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ಬಹಳ ಕಷ್ಟಪಟ್ಟಿದ್ದೀನಿ ನಾನು. ಅಂದ್ರೆ ಆ ಆತಂಕ ನನಗೆ ಒಳಗಡೆ ಹೋಗ್ಬೇಕಾದ್ರೇನೆ ಇತ್ತು. ಇದೆಲ್ಲದ ಪ್ರಪಂಚಕ್ಕೆ ನಾನು ಹೊಂದ್ಕೊಳ್ಬೇಕಾ ಅಥವಾ ಹೊಂದ್ಕೊಳ್ಳೋದೇ ಇದ್ರೆ ನಾನು ಹೇಗೆ ಆಗ್ಬೋದು ಅನ್ನೋದೊಂದು ದೊಡ್ಡ ಆತಂಕ. ಅದು ಒಂದೇ ವಿಚಾರದಲ್ಲಿ, ಅಂದ್ರೆ ಅವ್ರ ಜೀವನ ಶೈಲಿ, ಅವ್ರ ವರ್ತನೆಗಳಿಗೆ ನಾನು ಹೊಂದ್ಕೊಳ್ತೀನೋ ಇಲ್ವೋ ಅನ್ನೋದೇ ನನ್ಗೆ ಬಹಳ ದೊಡ್ಡ ಸವಾಲಾಗಿತ್ತು. ಆದ್ರೆ ಅದ್ರ ನಂತರ ನನಗೆ ಅಲ್ಲಿ ಇದ್ದ ಪ್ರತಿಸ್ಪರ್ಧಿಗಳು ಕೊಟ್ಟಿರೋ ಅದೊಂದು ಕಂಫರ್ಟ್ ಝೋನ್ ಇದೆ ಅಲ್ಲ, ಬಹಳ ಖುಷಿ ಆಯ್ತು. ನಾನು ಹೋಗ್ತಿದ್ದ ತಕ್ಷಣಕ್ಕೆ ತುಂಬಾ ಜನಕ್ಕೆ ನಾನು ಯಾರು ಅಂತ ಅಲ್ಲಿ ಗೊತ್ತೇ ಇರಲಿಲ್ಲ. ಅವ್ರಿಗೆ ನನ್ನ ಕ್ಷೇತ್ರ ಗೊತ್ತೇ, ಕೆಲವ್ರಿಗೆ ಗೊತ್ತಿತ್ತು, ಈಗ ತ್ರಿವಿಕ್ರಮಣ್ಣ, ಮಂಜಣ್ಣ ಅವ್ರಿಗೆಲ್ಲ ಗೊತ್ತಿತ್ತು. ಸೊ ಅವ್ರು ಅದನ್ನ ಆಟೋಮೆಟಿಕ್ಲಿ ಪ್ರಾರಂಭ ಮಾಡ್ಬಿಟ್ಟಿದ್ರು, ಅಕ್ಕ ಅಂತ ಕರೆಯೋದನ್ನ. ಅವರೆಲ್ಲ ನನಗಿಂತ ವಯಸ್ಸಲ್ಲಿ ದೊಡ್ಡವರಾದ್ರು, ಅವರೇ ಆ ಚೈತ್ರಕಾಂತ್ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರು ನೋಡಿ ಉಳಿದಿರೋರು ಚೈತ್ರಕಾಂತ್ ಕರೆಯಕ್ಕೆ ಪ್ರಾರಂಭ ಮಾಡಿದ್ರು, ನನಗಿಂತ ವಯಸ್ಸಲ್ಲಿ ದೊಡ್ಡವರು. ಸೊ ಅದು ಯಾವುದು ನಾನು ಕೇಳಿ ಪಡ್ಕೊಂಡಿದ್ದಲ್ಲ. ಸೊ ನಾನು ಮಾಡಿದ ಕೆಲಸಗಳನ್ನ ಗಮನಿಸಿ ಅವರದನ್ನ ನೋಡಿ ನನಗೆ ಕೊಟ್ಟಿದ್ದಂತ ಸ್ಥಾನ ಅದು. ಸೊ ಅದ್ರ ಜೊತೆಗೆ ಅವರೇ ನನಗೆ ಆ ಗೌರವ ಕೊಡ್ತಿದ್ದಾರೆ ಅಂದಾಗ ಸಹಜವಾಗಿ ಅದೇ ಭಾವನೆಯಲ್ಲಿ ನಾನು ಅವರಿಗೆ ಪ್ರತಿಯಾಗಿ ಕೊಡಬೇಕು ಅನ್ನೋದು ನನಗೂ ಅರ್ಥ ಆಗ್ತಿತ್ತು. ಮತ್ತು ಆ ಭಾವನೆಯಲ್ಲಿ ಎಲ್ಲೂ ಕೂಡ ಕಲ್ಮಶ ಇರಲಿಲ್ಲ. ಅವರೆಲ್ಲರೂ ನನ್ನ ಜೊತೆ ನಡ್ಕೊಳ್ತಿದ್ದ ರೀತಿಯಲ್ಲಿ ಎಲ್ಲೂ ಕಲ್ಮಶ ಇರಲಿಲ್ಲ. ಆ ಕಂಫರ್ಟ್ ಝೋನ್ ನನಗೆ ಕೊಟ್ಟ ಕಾರಣಕ್ಕೆ ನಾನು ಅವ್ರ ಜೊತೆ ಬೆರೆಯೋದಕ್ಕೆ ಸಾಧ್ಯ ಆಯಿತು. ಎಲ್ಲೋ ಸ್ವಂತ ಬಡ ಹುಟ್ಟಿದ ಅಣ್ಣ ತಮ್ಮಂದ್ರ ಜೊತೆ ಹುಟ್ಟಿ ಬೆಳೆದವಳಲ್ಲ ನಾನು, ನನಗೆ ಬಡ ಹುಟ್ಟಿದ ಅಣ್ಣ ತಮ್ಮಂದ್ರ ಬಗ್ಗೆ ಗೊತ್ತೇ ಇಲ್ಲ. ಸೊ ಹಾಗಿರುವಾಗ
ನಿಜವಾಗ್ಲೂ ಒಂದು ಒಡ ಹುಟ್ಟದ ಅಣ್ಣ ತಮ್ಮಂದ್ರೆ ಹೇಗಿರಬಹುದು, ನನ್ನ ಮನೆಯಲ್ಲಿ ಇದ್ದಿದ್ರೆ ಹೇಗಿರ್ತಿದ್ರು ಅನ್ನೋ ಭಾವನೆ ನಂಗೆ ಆ ಮನೆ ಕೊಡ್ತು. ಹಾಗಾಗಿ ನಾನು ಅವರ ಜೊತೆ ಅಷ್ಟು ಚೆನ್ನಾಗಿ ಬೆರೆಯೋದಕ್ಕೆ ಸಾಧ್ಯ ಆಯ್ತು. ಊಟ ತಿಂಡಿಗೆಲ್ಲ ಯಾವತ್ತಾದ್ರೂ ಕಷ್ಟ ಆಗಿದ್ದಿದ್ಯಾ? ಅಯ್ಯೋ ನಾವೇ ಮಾಡ್ಕೋಬೇಕು, ಅಥವಾ ಕ್ವಾಂಟಿಟಿ ಕ್ವಾಲಿಟಿ ಈ ಥರನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಂಗಳೂರು ಅಂತ ಅಂದಾಗ ಅಲ್ಲಿನ ಊಟದ ಶೈಲಿನೇ ಬೇರೆ ಥರ ಇರತ್ತೆ. ಸೊ ಇಲ್ಲಿ ಎಲ್ಲರೂ ಮಿಕ್ಸ್ ಆಗಿ ಮಾಡ್ತಾ ಇದ್ರು, ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಯ್ತಾ ಹೇಗೆ? ಊಟ ತಿಂಡಿಲ್ಲ, ಅದೇ ಆ ಕಷ್ಟ ಅನ್ನೋದು ನನಗೆ ಅಡುಗೆ ಮಾಡ್ಕೊಳ್ಳೋದು ಕಷ್ಟ ಆಗ್ತಿರ್ಲಿಲ್ಲ. ಇಡೀ ಮನೆಗೆ ನಾನು ಜಾಸ್ತಿ ಅಡುಗೆ ಮಾಡ್ತಿದ್ದೆ, ಅತಿ ಹೆಚ್ಚು ನಾನು ಅಡುಗೆ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದಿದ್ದು. ಅಡುಗೆ ಮಾಡೋದು ಮಾಡಿಸ್ಕೊಳ್ಳೋದು ಯಾವುದೂ ಕಷ್ಟ ಆಗ್ತಿರ್ಲಿಲ್ಲ. ಅದೇ ಈ ವೆದರು ಮತ್ತು ಇದು ಆಹಾರ ಪದ್ಧತಿ ಅದೆರಡು ನಂಗೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ನಾವು ಕುಚ್ಚಲಕ್ಕಿ ಗಂಜಿ ಬಿಟ್ರೆ ನಾನು ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಅದನ್ನೆಲ್ಲ ತಿಂತಿದ್ದವಳು. ಬೇಳೆ ಸಾರುಗಳು ಒಂದು ಸ್ವಲ್ಪ ಗ್ಯಾಸ್ಟ್ರಿಸೈಡ್ ಸಮಸ್ಯೆ ನಂಗೆ ಜಾಸ್ತಿ ಆಗೋದಕ್ಕೆ ಅದೇ ಕಾರಣ ಆಗ್ತಿತ್ತು. ನನ್ನ ಮನೆಯಲ್ಲಿ ವಾರಕ್ಕೆ ಒಂದ್ಸಲೂ ಅಪ್ಪಿತಪ್ಪಿನೂ ಬೇಳೆ ಸಾರೆಲ್ಲ ತಿಂತಿರ್ಲಿಲ್ಲ. ಒಂದ್ಸಲ ತಿಂದ್ರೆ ನನಗೆ 2 ದಿನ ಗ್ಯಾಸ್ಟ್ರಿಸೈಡ್ಸ್ ಆಗ್ತಿತ್ತು, ತುಂಬಾ ಸಮಸ್ಯೆಗಳಾಗ್ತಿತ್ತು. ಇಲ್ಲಿ ಅದಕ್ಕೆ ಹೊಂದ್ಕೊಳ್ಳೋದು ತುಂಬಾ ಸ್ವಲ್ಪ ಕಷ್ಟ ಆಗಿದ್ದಂತೂ ನಿಜ. ನರಕದಲ್ಲಿ ರಾಗಿ ಗಂಜಿ, ಕಳಪೆಗೆ ಹೋದಾಗ ರಾಗಿ ಗಂಜಿ, ನಾನು ರಾಗಿ ಬಳಸೋದೇ ಇಲ್ಲ ನಮ್ಮ ಕಡೆ. ಸೊ ಇಲ್ಲಿನ ವಾತಾವರಣಕ್ಕೆ ಅದ್ರ ಜೊತೆಗೆ ತಂಪಿನ ವಾತಾವರಣ, ತಂಪಿನ ಆಹಾರ ಸ್ವಲ್ಪ ತುಂಬಾ ಕಷ್ಟ ಆಗಿದ್ದಿದೆ. ಆ ಕಾರಣಕ್ಕೆ ತುಂಬಾ ಆರೋಗ್ಯ ಸಮಸ್ಯೆಗಳು ಬಂದಿದೆ. ಓಕೆ.